ಬಾಬು ನಾಟಕ ಅಕಾಡೆಮಿ ಸದಸ್ಯರು, ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರು ಇಂದು ರಾಮನಗರದಲ್ಲಿ ವಿಶ್ವ ರಂಗಭೂಮಿ ಆಚರಣೆಯನ್ನ ಮಾಡಲಾಗ್ತಿದೆ. ರಾಮನಗರ ಅಂತಂದ್ರೆ ಪೌರಾಣಿಕ ನಾಟಕಗಳ ತವರೂರು, ನೂರಾರು ಜನ ಕಲಾವಿದರನ್ನ ಒಳಗೊಂಡಿರುವಂತಹ ಒಂದು ಜಿಲ್ಲೆಯಾಗಿದೆ. ಈ ವಿಶ್ವ ರಂಗಭೂಮಿ ದಿನಾಚರಣೆ ಸಂದರ್ಭದಲ್ಲಿ ಆ ಹಿರಿಯ ಕಲಾವಿದರನ್ನ, ರಂಗತಜ್ಞರನ್ನ ಕರ್ನಾಟಕ ಕೊಡಲೇಬಾರದು ಅನ್ನೋದು ಕೂಡ ಅವರ ಧೋರಣೆ ಇಟ್ಕೊಂಡು ಇವತ್ತು ನಮಗೆ ಈ ವರ್ಷ ಬಜೆಟ್ ಅಲ್ಲಾದ್ರೂ ಕೂಡ ಕೊಡ್ತಾರೆ ಅಂತೇಳಿ ನಾವು ತಿಳ್ಕೊಂಡಿದ್ದು. ಅಟ್ಲೀಸ್ಟ್ ನಾವು ಕೇಳ್ತಾ ಇರೋದು ಒಂದು ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ ಬಾರ್ಡರ್ ವಿಲೇಜಸ್ ಈ ಜಿಲ್ಲೆ. ಸೊ ಸರ್ಕಾರ ಇವತ್ತು ಅದಕ್ಕೆ ಬೇರೆ ಏನೇನು ಜಮೀನು ಕೊಡಬೇಕು, ಬೇರೆ ಇನ್ನೇನೇನು ಸಹಕಾರ ಕೊಡಬೇಕು ಎಲ್ಲ ಆಗ್ತಾ ಇದೆ. ನ್ಯಾಷನಲ್ ಹೈವೇ ಇರ್ಬೋದು, ಸ್ಟೇಟ್ ಹೈವೇಸ್ ಇರ್ಬೋದು, ಎಲ್ಲ ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೆ ಕೆಲಸ. ನೇಮ್ಸ್ ಬರ್ತಾ ಇದ್ರೆ 3-4 ಜಿಲ್ಲೆಗೆ ಸ್ವಲ್ಪ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಸೊ ಅದಕ್ಕೆ ವಿಫಲ ಆಗಿದೆ. ಸೊ ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ತೀವ್ರವಾಗಿ ನಮ್ಮ ಸಂಸತ್ ಸದಸ್ಯರು ಯಾವ ರೀತಿ ಮಾಡ್ತಾ ಇದ್ರೆ ಅವ್ರಿಗೆ ಶಕ್ತಿ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಈಗೂ ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ನಾವು ಸರ್ಕಾರದ ಪರವಾಗಿ ಈ ವರ್ಷ ಬಜೆಟ್ ಫೈನಲ್ ವೋಟ್ ಆನ್ ಅಕೌಂಟ್ ಹಾಕಿದ ಮುಂಚಿತವಾಗಿ ಆದ್ರೂ ಕೂಡ ಇದನ್ನ ಚರ್ಚೆಯಲ್ಲಿ ತೆಗೆದುಕೊಂಡು ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರದ ಪರವಾಗಿ ಅವರ ಜೊತೆ ಧ್ವನಿಯನ್ನು ಕೂಡಿಸಲಿಕ್ಕೆ